ಬೆಂಗಳೂರಲ್ಲಿ ಪಿಯುಸಿ ವಿದ್ಯಾರ್ಥಿನಿಯರು ನಾಪತ್ತೆ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ತಿಂಗಳಾದ ಇಬ್ಬರು ವಿದ್ಯಾರ್ಥಿನಿಯರ ಸುಳಿವೇ ಇಲ್ಲ. ನಾಪತ್ತೆ ಪ್ರಕರಣವನ್ನ ಈ ಹಿನ್ನೆಲೆಯಲ್ಲಿ ಸಿಐಡಿಗೆ ವಹಿಸಿದೆ ರಾಜ್ಯ ಸರ್ಕಾರ. ವಿದ್ಯಾರಣ್ಯಪುರದ ತೇಜಸ್ವಿನಿ ತನಿಷ್ಕಾ ನಾಪತ್ತೆಯಾಗಿ 3 ತಿಂಗಳಾಗಿದೆ. ಈ ಹಿಂದೆ ಕೂಡ ನಾವು ಈ ಒಂದು ಸುದ್ದಿಯನ್ನ ಬಿತ್ತರಿಸಿದ್ವಿ. ಮಕ್ಕಳು ಇಲ್ಲ ಅನ್ನುವಂಥದ್ದು, ಎಷ್ಟೇ ಹುಡುಕಾಡಿದ್ರೂ ಸಿಕ್ಕಿಲ್ಲ. ಪೊಲೀಸರಿಗೂ ಕೂಡ ಒಂದು ದೊಡ್ಡ ತಲೆನೋವಾಗಿತ್ತು ಈ ಒಂದು ಪ್ರಕರಣ ಅಂತ ಹೇಳಿ. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಸಿಐಡಿಗೆ ತನಿಖೆಗೆ ವಹಿಸಿದೆ. ವಿದ್ಯಾರಣ್ಯಪುರದ ತೇಜಸ್ವಿನಿ ತನಿಷ್ಕಾ ನಾಪತ್ತೆಯಾಗಿ 3 ತಿಂಗಳಾಗಿದ್ದು, ವಿದ್ಯಾರಣ್ಯಪುರ ಠಾಣೆಯಿಂದ ತನಿಖಾ ವರದಿಯನ್ನ ಸಿಐಡಿ ಅಧಿಕಾರಿಗಳು ಪಡೆದಿದ್ದಾರೆ. ಸದ್ಯ ಪ್ರಕರಣದ ತನಿಖೆಯನ್ನ ಸಿಐಡಿ ಟೀಮ್ ಚುರುಕುಗೊಳಿಸಿದೆ. ಬಂಗಾಳ, ಮುಂಬೈ, ದೆಹಲಿ ಸೇರಿದಂತೆ ಹೊರ ರಾಜ್ಯಗಳಲ್ಲೂ ಕೂಡ ಸರ್ಚಿಂಗ್ ಅನ್ನ ಮಾಡಲಾಗಿದ್ದು, ಹೈಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಬಗ್ಗೆ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಮಕ್ಕಳ ಕಳ್ಳ ಸಾಗಾಣಿಕೆ ಅನುಮಾನದಡಿ ಕೋರ್ಟ್ ತನಿಖೆಗೆ ಸೂಚಿಸಿತ್ತು. ಈ ಬಗ್ಗೆ ಹೈಕೋರ್ಟ್ಗೆ ವರದಿ ಸಲ್ಲಿಕೆ ಹಿನ್ನೆಲೆಯಲ್ಲಿ ಇದೀಗ ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಿದೆ. ಈ ಪ್ರಕರಣದಲ್ಲಿ ಮಕ್ಕಳು 3 ತಿಂಗಳಾಗಿದೆ. ಸ್ಕೂಲಿಂದ ಹೋದ್ರು ಇಬ್ಬರು ವಿದ್ಯಾರ್ಥಿನಿಯರು. ಹೋದ ನಂತರ ಅವ್ರು ಎಲ್ಲಿ ಹೋಗಿದ್ದಾರೆ, ಏನು ಯಾವುದೇ ಸುಳಿವು ಕೂಡ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗಾಗಲೇ ಪಿಯುಸಿ ವಿದ್ಯಾರ್ಥಿನಿಯರು ನಾಪತ್ತೆಯಾಗಿ 3 ತಿಂಗಳಾದ್ರೂ ಕೂಡ ಮಕ್ಕಳ ಸುಳಿವಿಲ್ಲ. ಪೊಲೀಸರು ಕೂಡ ಸಾಕಷ್ಟು ಶೋಧ ಕಾರ್ಯವನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಮಾಹಿತಿ ಸಿಗದ ಹಿನ್ನೆಲೆಯಲ್ಲಿ ಸಿಐಡಿಗೆ ಈಗ ತನಿಖೆಗೆ ವಹಿಸಲಾಗಿದೆಯಾ? ಜೊತೆಗೆ ಸಿಐಡಿ ಟೀಮ್ ಯಾವ ರೀತಿಯಾಗಿ ಈಗ ತನಿಖೆಯನ್ನ ಆರಂಭ ಮಾಡಿದೆ? ನವಿತಾ, ಈಗಾಗಲೇ 3 ತಿಂಗಳಾಯಿತು ಇಬ್ಬರು ವಿದ್ಯಾರ್ಥಿನಿಯರು ಮನೆ ಬಿಟ್ಟು ಹೋದ ನಂತರದಲ್ಲಿ ಎಲ್ಲಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟ ವಿಚಾರಗಳು ಇಲ್ಲಿವರೆಗೂ ಕೂಡ ಗೊತ್ತಾಗ್ತಿಲ್ಲ. ಅವರು ಯಾವ ಕಡೆ ಹೋಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹುಡುಕಾಟ ಮಾಡಿದಂಥ ಸಂದರ್ಭದಲ್ಲಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ರು ಅನ್ನುವಂಥದ್ದು ಗೊತ್ತಾಗಿತ್ತು. ವಿದ್ಯಾರಣ್ಯಪುರ ಪೊಲೀಸರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ಮಾಡುವಂಥ ಕೆಲಸವನ್ನು ಮಾಡಿದರು. CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡಿಕೊಂಡು, ಅಂದರೆ ಇಲ್ಲಿಂದ ಬೆಂಗಳೂರಿನಿಂದ ಅವರು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಎಲ್ಲಿವರೆಗೂ ಕೂಡ ಅವರು ಹೋಗಿದ್ದಾರೆ ಅಂತೇಳಿ ರೆಕಾರ್ಡ್ ಆಗೋವರೆಗೂ ಕೂಡ ಅವರನ್ನು ಫಾಲೋ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಮಲೆಮಹದೇಶ್ವರ ಬೆಟ್ಟವರೆಗೂ ಕೂಡ ಅವರು ಹೋಗಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿತ್ತು. ಆದರೆ ಅದಾದಮೇಲೆ ಎಲ್ಲಿ ಹೋಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸುಳಿವು ಕೂಡ ಪೊಲೀಸರಿಗೆ ಸಿಕ್ಕಿರಲಿಲ್ಲ. ಮತ್ತೊಂದು ಕಡೆ ಪೊಲೀಸರ ತನಿಖೆ ವಿಚಾರವಾಗಿ ಪೋಷಕರು ಅಸಮಾಧಾನ ಹಿನ್ನೆಲೆ ಹೇಬಿಯಸ್ ಕಾರ್ಪಸ್ ಹಾಕಿ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು. ಅರ್ಜಿ ವಿಚಾರಣೆ ಮಾಡಿ ಈಗ ಸಿಐಡಿ ಅಧಿಕಾರಿಗಳಿಗೆ ಈ ಒಂದು ಪ್ರಕರಣವನ್ನು ವರ್ಗಾವಣೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಅಧಿಕೃತವಾಗಿ ಇವತ್ತಿನಿಂದ ತನಿಖೆ ಮಾಡುವಂಥ ಕೆಲಸವನ್ನು ಸಿಐಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಐಒ ಪ್ರಕರಣದ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರುವಂಥ ಹಿತೇಂದ್ರ ಅವರ ನೇತೃತ್ವದಲ್ಲಿ ತನಿಖೆ ಶುರುವಾಗಿದೆ. ಈಗಾಗಲೇ ವಿದ್ಯಾರಣ್ಯಪುರ ಪೊಲೀಸರಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರಿಪೋರ್ಟ್ಗಳನ್ನು ಪಡೆದುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಇಲ್ಲಿವರೆಗೂ ಕೂಡ ವಿದ್ಯಾರಣ್ಯಪುರ ಪೊಲೀಸರು ಏನೆಲ್ಲ ತನಿಖೆ ಮಾಡಿದ್ದಾರೆ, ತನಿಖೆ ವೇಳೆ ಅವರಿಗೆ ಏನೆಲ್ಲ ಗೊತ್ತಾಗಿದೆ, ಯಾರೆಲ್ಲ ವಿಟ್ನೆಸ್ಗಳನ್ನು, ಅಂದರೆ ಆ ವಿದ್ಯಾರ್ಥಿನಿಯರನ್ನ ಎಲ್ಲೆಲ್ಲಿ ಹೋಗೋದನ್ನು ಯಾರೆಲ್ಲ ನೋಡಿದ್ರು, ಯಾರೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅದೆಲ್ಲವನ್ನು ಕೂಡ ರಿಪೋರ್ಟನ್ನು ಈಗ ಸಿಐಡಿ ಅಧಿಕಾರಿಗಳು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು CCTV ಫುಟೇಜ್ಗಳನ್ನು ಕೂಡ, ಅಂದರೆ ವಿದ್ಯಾರಣ್ಯಪುರ ಪೊಲೀಸರು ಈಗಾಗಲೇ ಪ್ರಕರಣದ ಬಹುತೇಕ ತನಿಖೆಯನ್ನು ಮುಗಿಸಿದ್ರು. ತನಿಖೆ ವೇಳೆ ಯಾವುದೇ ರೀತಿಯಾದಂಥ ಸುಳಿವು ಸಿಕ್ಕಿಲ್ಲ. ಜೊತೆಗೆ ಆ ಒಂದು ತನಿಖೆ ವೇಳೆ ಏನು ಅಂತಹ ರಿಪೋರ್ಟ್ ಇಲ್ಲ, ಅಂದರೆ ಅಂತಹ ರಿಸಲ್ಟ್ ಇಲ್ಲದ ಕಾರಣ ತಂದೆ ತಾಯಿ, ಅಂದರೆ ವಿದ್ಯಾರ್ಥಿನಿಯರ ತಂದೆ ತಾಯಿ ಹೈಕೋರ್ಟ್ ಮೊರೆ ಹೋಗಿದ್ರು. ಬೇರೆ ಒಂದು ತನಿಖಾ ಸಂಸ್ಥೆಗೆ ಒಂದು ತನಿಖೆಯನ್ನು ನೀಡಿ ಅಂತೇಳಿ ಅರ್ಜಿ ಹಾಕಿದ್ರು. ಹೀಗಾಗಿ ಹೈಕೋರ್ಟ್ನ ಆರ್ಡರ್ನ ಮೇರೆಗೆ ಈಗ ಸಿಐಡಿ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಇಲ್ಲಿ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತಪಡಿಸುವಂಥ ಕೆಲಸವನ್ನು ಪೋಷಕರು ಕೂಡ ಮಾಡಿದರು. ಅಂದರೆ ಮಾನವ ಕಳ್ಳ ಸಾಗಾಣಿಕೆ ವಿಚಾರವಾಗಿಯೂ ಕೂಡ ಒಂದಷ್ಟು ಅನುಮಾನ ಇದೆ, ಭಯ ಇದೆ ಅಂತ ಕೂಡ ಅವರ ಪೋಷಕರು ಕೂಡ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ಸಿಐಡಿ ಅಧಿಕಾರಿಗಳಿಗೆ ಹೈಕೋರ್ಟ್ ಕೂಡ ಅದನ್ನೇ ಸೂಚನೆ ನೀಡಿದೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸ್ಗಳನ್ನು ಸಿಐಡಿ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಕೊನೆಯದಾಗಿ ಅವರು ಎಲ್ಲಿ ಪತ್ತೆ ಆಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕಿದಂಥ ಸಂದರ್ಭದಲ್ಲಿ ಮಲೆಮಹದೇಶ್ವರ ಬೆಟ್ಟವರೆಗೂ ಕೂಡ ಅವರು ಹೋಗಿದ್ರು ಅಂತೇಳಿ ಗೊತ್ತಾಗಿತ್ತು. ಅಲ್ಲಿಂದ ಎಲ್ಲಿಗೆ ಹೋದ್ರು, ಅಲ್ಲಿ ಯಾರನ್ನೆಲ್ಲ ಭೇಟಿಯಾಗಿದ್ರು, ದೇವಸ್ಥಾನದಲ್ಲಿ ಯಾರನ್ನೆಲ್ಲ ನೋಡಿದ್ರು, ಅವರನ್ನು ಯಾರಾದರೂ ನೋಡಿದ್ರಾ, ಯಾವ ಡೇಟಿಗೆ ಅಲ್ಲಿ ಹೋಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಅಲ್ಲಿಂದ ಫಾರ್ವರ್ಡೆಡ್ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಅಲ್ಲಿಗೂ ಕೂಡ ಒಂದು ವಿಶೇಷ ಟೀಮನ್ನು ಕೂಡ ರಚನೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಒಂದು ಟೀಮ್ ಅಲ್ಲಿಗೆ ಹೋಗಿ, ಅಂದರೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬೀಡು ಬೀಳುತ್ತೆ, ಅಲ್ಲಿ ಒಂದಷ್ಟು ತನಿಖೆ ಮಾಡುತ್ತೆ. ಆ ಒಂದು ದೇವಸ್ಥಾನದ ಸುತ್ತಮುತ್ತ ಆಗಿರ್ಬೋದು, ಮತ್ತು ಅಲ್ಲಿ ಅಕ್ಕಪಕ್ಕ ಇರುವಂಥ ಒಂದಷ್ಟು CCTV ಫುಟೇಜ್ಗಳನ್ನು ಮತ್ತೆ
ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಕೊನೆಯದಾಗಿ ಅವರು ಎಲ್ಕೊಂಡಿದ್ದಾರೆ, ಅಲ್ಲಿಂದ ಎಲ್ಲಿ ಸುಳಿವಿಲ್ಲ, ಅಲ್ಲಿಂದ ರೀಇನ್ವೆಸ್ಟಿಗೇಷನ್ ಮಾಡುವಂಥ ಕೆಲಸವನ್ನು CID ಅಧಿಕಾರಿಗಳು ಮಾಡ್ತಾರೆ. ಜೊತೆಗೆ ಇಲ್ಲಿವರೆಗೂ ಕೂಡ ಅವರು ಯಾವುದೇ ರೀತಿಯಾದಂಥ ಫ್ರೆಂಡ್ಸ್ಗಾಗಿರ್ಬೋದು ಮತ್ತು ಫ್ಯಾಮಿಲಿಯವ್ರಿಗೆ ಎಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡಿಲ್ಲ, ಮೊಬೈಲನ್ನು ಬಳಕೆ ಮಾಡಿಲ್ಲ. ಕೇವಲ 3,000 ರಿಂದ 5,000 ಹಣವನ್ನು ಮಾತ್ರ ಇವರು ತೆಗೆದುಕೊಂಡಿದ್ರು ಅಂತೇಳಿ ಗೊತ್ತಾಗಿದೆ. ಹಾಗಾದರೆ ಅವರು ಯಾವ ರೀತಿ ಗೌರ್ನಮೆಂಟ್ ಬಸ್ಗಳಲ್ಲೂ ಕೂಡ ಓಡಾಟ ಮಾಡಿರುವಂಥ ಸಾಧ್ಯತೆ ಇದೆ. ಹೀಗಾಗಿ ಬಸ್ಗಳ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು CID ಅಧಿಕಾರಿಗಳು ಮಾಡ್ತಿದ್ದಾರೆ. ನವಿತಾ, ಮಾದೇಶ್, ಈಗಾಗಲೇ ಯಾರ ಸಂಪರ್ಕವೂ ಮಾಡಿಲ್ಲ, ಫೋನ್ ಕೂಡ ಅಂದ್ರೆ ತಗೊಂಡು ಹೋಗಿಲ್ಲ, ಅಥವಾ ಆ ಒಂದು ಫೋನ್ನ ಮೂಲಕ ಸಂಪರ್ಕ ಮಾಡುವ ಕೆಲಸವನ್ನು ಕೂಡ ವಿದ್ಯಾರ್ಥಿಗಳು ಮಾಡಿಲ್ಲ ಅನ್ನೋದಾದ್ರೆ, ಈಗಾಗಲೇ ಅವರ ಪೋಷಕರ ರೀತಿಯಲ್ಲಿ ಮಾನವ ಕಳ್ಳ ಸಾಗಾಣಿಕೆಯ ಆರೋಪ, ಒಂದಷ್ಟು ಅನುಮಾನಗಳು ಕೂಡ ಕೇಳಿ ಬರುವ ಹಿನ್ನೆಲೆಯಲ್ಲಿ ಇದೀಗ ಈ ನಿಟ್ಟಿನಲ್ಲಿ ತನಿಖೆ ಯಾವ ರೀತಿಯಾಗಿ ನಡೆಯುವಂತಹ ಸಾಧ್ಯತೆಗಳಿದೆ, ಜೊತೆಗೆ ಇದೇ ರೀತಿಯಾಗಿ ಬೇರೆ ಪ್ರಕರಣಗಳು ಏನಾದರೂ ದಾಖಲಾಗಿರೋದು ಇದೆಯಾ, ಇದರ ಬಗ್ಗೆ ಕೂಡ ಏನಾದರೂ ತನಿಖೆ ಮಾಡುವಂತಹದ್ದು ಅಥವಾ ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವ ಪ್ರಯತ್ನಗಳು ಆಗತ್ತಾ, ಹೇಗೆ? ನವಿತಾ, ಈಗಾಗಲೇ ಈ ಒಂದು ಪ್ರಕರಣ ಪೊಲೀಸರಿಗೆ ಸಾಕಷ್ಟು ತಲೆನೋವು ಅಂತ ತಂದಿದೆ. ಯಾಕಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಯಾರಿಗೂ ಕೂಡ ಏನನ್ನೂ ಹೇಳಿರಲಿಲ್ಲ. ಅವರಿಬ್ಬರ ಬಗ್ಗೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಇಬ್ಬರು ಕೂಡ ಮಾನಸಿಕವಾಗಿ ಸಾಕಷ್ಟು ನೊಂದಿದ್ರು ಅಂತೇಳಿ ಗೊತ್ತಾಗಿತ್ತು. ಪರೀಕ್ಷಾ ವಿಚಾರವಾಗಿ ಸಾಕಷ್ಟು ನೊಂದಿದ್ರು ಅಂತೇಳಿ ಗೊತ್ತಾಗಿತ್ತು. ಜೊತೆಗೆ ತನಿಖೆ ವೇಳೆ ಮನೆಯಿಂದಲೂ ಕೂಡ ಓದೋದರ ವಿಚಾರವಾಗಿ ಒಂದಷ್ಟು ಹೇಳ್ತಿದ್ರು. ಅಂದರೆ ಯಾವುದೇ ತಂದೆ ತಾಯಿ ಆಗಿದ್ರು ಕೂಡ ಮಕ್ಕಳಿಗೆ ಓದೋ ವಿಚಾರದಲ್ಲಿ ಹೇಳ್ತಿರ್ತಾರೆ. ಇವ್ರಿಗೂ ಕೂಡ ಸಾಕಷ್ಟು ಓದಿನ ವಿಚಾರದಲ್ಲಿ ತಂದೆ ತಾಯಿ ಬುದ್ಧಿವಾದ ಹೇಳ್ತಿದ್ರು ಅಂತೇಳಿ ಗೊತ್ತಾಗಿತ್ತು. ಫ್ರೆಂಡ್ಸ್ಗಳ ಜೊತೆ ಒಂದಷ್ಟು ನೋವುಗಳನ್ನು ಕೂಡ ಶೇರ್ ಮಾಡ್ಕೊಂಡಿದ್ರು ಇಬ್ಬರು ವಿದ್ಯಾರ್ಥಿನಿಯರು ಕೂಡ ಅಂತ ಹೇಳಿ ತನಿಖೆ ವೇಳೆ ಗೊತ್ತಾಗಿತ್ತು. ಅದು ಬಿಟ್ಟರೆ ಅವರು ಯಾವ ವಿಚಾರಕ್ಕೆ ಹೋಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅನ್ನೋಂಥದ್ದು ಯಾವುದೇ ರೀತಿಯಾದಂಥ ಮಾಹಿತಿ ಇರಲಿಲ್ಲ. ಈಗ ಪೋಷಕರು ಮಾತ್ರ ಮಾನವ ಕಳ್ಳ ಸಾಗಾಣಿಕೆ ವಿಚಾರದಲ್ಲಿ ನನ್ನ ಮಕ್ಕಳು ಹೋಗಿರ್ಬೋದು ಅನ್ನುವಂಥ ಭಯವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ CID ಅಧಿಕಾರಿಗಳು ಹಳೆ ಪ್ರಕರಣಗಳ ಒಂದಷ್ಟು ಪ್ರಕರಣಗಳು, ಅಂದರೆ ರೀಸೆಂಟ್ ಯಾವೆಲ್ಲ ಪ್ರಕರಣಗಳು ದಾಖಲಾಗಿದ್ದಾವೆ, ಎಲ್ಲಿ ಈ ಒಂದು ಮಾಫಿಯಾ ಆ್ಯಕ್ಟಿವ್ ಆಗಿತ್ತು, ಮತ್ತು ಬೆಂಗಳೂರಿಗೆ ಕನೆಕ್ಷನ್ ಇರುವಂಥ ಪ್ರಕರಣಗಳು ಯಾವ್ಯಾವು, ಅಂತಹ ಪ್ರಕರಣಗಳಲ್ಲಿ ಇಲ್ಲಿವರೆಗೂ ಕೂಡ ಯಾರನ್ನ ರೀಸೆಂಟಾಗಿ ಅರೆಸ್ಟ್ ಮಾಡಲಾಗಿದೆ, ಅಂತಹ ಪ್ರಕರಣಗಳ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು CID ಅಧಿಕಾರಿಗಳು ಮಾಡ್ತಾರೆ. ಯಾವುದೇ ಪ್ರಕರಣಕ್ಕೂ ಕೂಡ ಲಿಂಕ್ ಇದ್ದರೆ ಆ ಕೂಡಲೇ ಆ ಒಂದು ಪ್ರಕರಣದ ಬಗ್ಗೆ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸದ್ಯಕ್ಕೆ ಇವರು ಎಲ್ಲಿ ಲಾಸ್ಟಾಗಿ ಡಿಸಪಿಯರ್ ಆಗಿದ್ದಾರೆ ಅನ್ನುವಂಥ ವಿಚಾರ ಇಲ್ಲಿ ತುಂಬ ಮ್ಯಾಟ್ರ್ ಆಗುತ್ತೆ. ಅಂದರೆ ಮಲೆಮಹದೇಶ್ವರ ಬೆಟ್ಟದ ಆದಮೇಲೆ ಅಲ್ಲಿಂದ ಅವರು ಯಾವ ಕಡೆ ಹೋಗಿದ್ದಾರೆ ಅನ್ನುವಂಥದ್ದು ಅಲ್ಲಿ ಒಂದಷ್ಟು CCTV ಫುಟೇಜನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಎಕ್ಸಾಕ್ಟ್ಲಿ ಎಲ್ಲಿ ಹೋಗಿದ್ದಾರೆ, ಅಲ್ಲೇ ಕಾಡಲ್ಲಿ ಎಲ್ಲಾದರೂ ಇವರು ಸುತ್ತಾಡ್ತಿದ್ದಾರೆ, ಇನ್ನೂ ಕೂಡ ಅವ್ರ ಬಳಿ ಹಣ ಬೇರೆ ಇಲ್ಲ, ಮತ್ತು ಅವರ ಒಂದಷ್ಟು ಜೀವನ ಈಗ ಸದ್ಯಕ್ಕೆ ಯಾವ ರೀತಿ ನಡೀತಿದೆ ಅನ್ನೋಂಥದ್ದು ಕೂಡ ಸಾಕಷ್ಟು ಅನುಮಾನ. ಇನ್ನು ಕೂಡ ಅವ್ರು ಬದುಕಿದ್ದಾರಾ ಇಲ್ವಾ ಅನ್ನೋದು ಕೂಡ ಸ್ಪಷ್ಟ ಮಾಹಿತಿ ಕೂಡ ಅಧಿಕಾರಿಗಳಿಗಿಲ್ಲ. ಹೀಗಾಗಿ ಒಂದು ಕಡೆ ಮಾನವ ಕಳ್ಳ ಸಾಗಾಣಿಕೆ ವಿಚಾರದ ಬಗ್ಗೆಯೂ ಕೂಡ ಸಾಕಷ್ಟು ಫೋಕಸ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ರೀಸೆಂಟ್ ಆಗಿ ಒಂದಷ್ಟು ಪ್ರಕರಣಗಳಾಗಿರ್ಬೋದು, ಮತ್ತು ಈ ರೀತಿಯಾಗಿ ಬೇರೆ ಬೇರೆ ಕಡೆ ನಾಪತ್ತೆ ಕೇಸ್ಗಳು ಎಲ್ಲಾದರೂ ಆಗಿದೆಯಾ, ಮತ್ತು ಇವರಿಗೆ ಸಂಬಂಧಪಟ್ಟಂತೆ ಆ ಒಂದು ಚಾಮರಾಜನಗರದಲ್ಲಿ ಎಲ್ಲಾದರೂ ಬೇರೆ ಬಾಡಿಗಳು ಫಂಡ್ ಆಗಿದೆಯಾ ಅಥವಾ ಬೇರೆ ಮಿಸ್ಸಿಂಗ್ ಪ್ರಕರಣಗಳೇನಾದರೂ ದಾಖಲಾಗಿದೆಯಾ, ಆ ರೀತಿಯಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡುವಂಥ ಕೆಲಸವನ್ನು CID ಅಧಿಕಾರಿಗಳು ಮಾಡ್ತಾರೆ. ನವಿತಾ, ಥ್ಯಾಂಕ್ ಯು ಮಾದೇಶ್, ಡೀಟೇಲ್ಸ್.